2 ತಿಂಗಳಿಂದ ಈ ಖಾತಾ ಬಂದ್ ಆಗಿದೆ. ಆಸ್ತಿ ವಹಿವಾಟಿಗೆ ಗ್ರಹಣ ಹಿಡಿದಿರುವಂಥದ್ದು. ಪಾಲಿಕೆ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಸೇರಿ ಎಲ್ಲೆಡೆ ಕೂಡ ಈ ಖಾತಾ ಬಂದ್ ಆಗೋಗಿದೆ. ಬ್ಯಾಂಕ್ ಸಾಲ, ಸೈಟ್ ಮಾರಾಟ, ನೋಂದಣಿ, ಮ್ಯೂಟೇಷನ್ಗೆ ಅಡಚಣೆಗಳು ಉಂಟಾಗಿದೆ. 2 ತಿಂಗಳಿಂದ ಕೂಡ ಬಗೆಹರಿತಾ ಇಲ್ಲ. ಕಾವೇರಿ ತಂತ್ರಾಂಶದ ಸಮಸ್ಯೆ ಒಂದು ಕಾಲ. ಏಕಾಏಕಿ ಕಾವೇರಿ ಸಾಫ್ಟ್ವೇರ್ ಸ್ಥಗಿತ ಆಗಿರುವಂಥದ್ದು 2.0. ಆರ್ಥಿಕ ಚಟುವಟಿಕೆಗೆ ಗ್ರಹಣ ಬರ್ತದೆ. ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸ ಕಾರ್ಯಗಳ ಆಗದೆ ರೋಸ್ ಹೋಗಿದ್ದಾರೆ ಜನಸಾಮಾನ್ಯರು. ಒಂದು ಸಾಫ್ಟ್ವೇರ್ ಸರಿ ಮಾಡೋಕ್ಕೆ ಇಷ್ಟಿಷ್ಟು ದಿನ ಬೇಕಾ? ಜನಸಾಮಾನ್ಯರಿಗೆ ಪದೇ ಪದೇ ಹೀಗ್ಯಾಕೆ ತೊಂದರೆ ಕೊಡ್ತೀರಾ ಅಂತ ಹೇಳಿಬಿಟ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. 2 ತಿಂಗಳಿಂದ ಕೂಡ ಈ ಖಾತಾ ಬಂದಾಗಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಆಸ್ತಿ ವಹಿವಾಟು ಆಗ್ತಾ ಇಲ್ಲ. ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲ್ಲ ಕಡೆ ಕೂಡ ಬಂದಾಗಿದೆ. ಸೊ ಎಷ್ಟು ಹೊತ್ತು ಬೇಕು ಸರಿ ಮಾಡೋದಕ್ಕೆ? ಅಮ್ಮಮ್ಮ ಅಂದರು 1 ತಿಂಗಳಿಂದ 2 ತಿಂಗಳಿಂದ ಆಗಿರೋದು. ಬ್ಯಾಂಕ್ ಸಾಲ, ಸೈಟ್ ಮಾರಾಟ, ನೋಂದಣಿ, ಮ್ಯೂಟೇಷನ್ ಎಲ್ಲವೂ ಕೂಡ ಅಡಚಣೆ ಉಂಟಾಗ್ತಾ ಇದೆ. 2 ತಿಂಗಳಿಂದ ಕೂಡ ಬಗೆಹರಿತಾನೇ ಇಲ್ಲ ಈ ಒಂದು ಸಮಸ್ಯೆ. ಏಕಾಏಕಿ ಕಾವೇರಿ 2 ಸಾಫ್ಟ್ವೇರ್ ಸ್ಥಗಿತ ಆಗಿರುವಂಥದ್ದು. ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಗ್ರಹಣ ಬಡ್ದು ಹೋಗಿದೆ. ಸೊ 2 ತಿಂಗಳು ಬೇಕಾ ಇದನ್ನು ಸರಿ ಮಾಡೋದಕ್ಕೆ? ಒಂದು ಸಾಫ್ಟ್ವೇರ್ ಸರಿ ಮಾಡೋಕ್ಕೆ ಇಷ್ಟು ದಿನ ತಗೊಂಡ್ರೆ ಹೇಗೆ? ವಹಿವಾಟು ಹೇಗಾಗಬೇಕು? ಜನಸಾಮಾನ್ಯರಿಗೆ ಪದೇ ಪದೇ ಯಾಕೆ ಹೀಗೆ ತೊಂದರೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 2 ತಿಂಗಳಿಂದ ಕೂಡ ಈ ಖಾತಾ ಬಂದ್ ಆಗಿರುವಂಥದ್ದು. ಸಮಸ್ಯೆ ಬಗೆಹರಿತಾನೇ ಇಲ್ಲ. ಏಕಾಏಕಿ ಆಗಿರುವಂತಹ ಸಮಸ್ಯೆ. ಈ ಖಾತಾ ಸ್ಥಗಿತ ಆಗಿ ಬ್ಯಾಂಕ್ಗಳಿಂದ ಸಾಲದ ಸೌಲಭ್ಯ ಕೂಡ ಸಿಗ್ತಾ ಇರುವಂತೆ. ಸಾಲ ದೊರೆಯದೆ ನಿರ್ಮಾಣ ಅಭಿವೃದ್ಧಿ ಕೆಲಸಗಳು ಕೂಡ ಬಂದ್ ಆಗಿರುವಂಥದ್ದು. ಸಿಸಿ ಓಸಿ ಪಡೆಯುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಭಾರಿ ವಿಳಂಬ ಕಾಣ್ತಾ ಇದೆ. ನಿತ್ಯ ಸಬ್ ರಿಜಿಸ್ಟ್ರಾರ್ ಸ್ಥಳೀಯ ಸಂಸ್ಥೆಗಳಿಗೆ ಅಲೆದಾಡ್ತಾ ಇದ್ದಾರೆ ಜನ. ನಿತ್ಯ ಸಬ್ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಅವರೊಡನೆ ಜಗಳ ಸಾಮಾನ್ಯ, ತಂತ್ರಾಂಶದ ಸಮಸ್ಯೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳಿದ್ರು ಕೂಡ ನಂಬ್ತಾ ಇಲ್ಲ. ಈ ಖಾತಾ ಸ್ಥಗಿತದಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಭಾರಿ ನಷ್ಟ ಆಗಿದೆ. ನಗರ ಸ್ಥಳೀಯ ಸಂಸ್ಥೆಗಳ ಆದಾಯದ ಮೇಲೆ ದುಷ್ಪರಿಣಾಮ ಕೂಡ ಬೀರಿರುವಂಥದ್ದು. ಶೀಘ್ರದಲ್ಲೇ ಬಗೆಹರಿಯುತ್ತೆ ಅಂತಾರೆ ಸಚಿವ ಮಹಾಶಯರು. ಬಟ್ ನೋಡಬೇಕು. ಗ್ರಾಮೀಣಾಭಿವೃದ್ಧಿ ಸಚಿವ ಖರ್ಗೆನ ಕೇಳಿದ್ರು ಕೂಡ ಇದೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರಿಂದಲೂ ಕೂಡ ಇದೇ ಉತ್ತರ ಸಿಗ್ತಾ ಇದೆ. ಭರವಸೆಯನ್ನು ಕೊಡ್ತಾ ಇದ್ದಾರೆ, ಬಗೆಹರಿಯುತ್ತೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿಬಿಟ್ಟು ಶೀಘ್ರದಲ್ಲೇ ಬಗೆಹರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕಾದು ನೋಡಬೇಕು. 2 ತಿಂಗಳಾಗೋಗಿದೆ ಆಲ್ರೆಡಿ. ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಜನಸಾಮಾನ್ಯರಿಗೆ. ಈ ಮಹಾಶಯರನ್ನು ಕೇಳಿದ್ರೆ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನಾಡಿದ್ದು ಸರಿ ಹೋಗುತ್ತೆ ಅಂತ ಹೇಳ್ಕೊಂಡೆ 2 ತಿಂಗಳ ಆಗೋಗಿದೆ ಆಲ್ರೆಡಿ. ಸೊ ಯಾವಾಗ ಈ ಸಮಸ್ಯೆಗಳಿಗೆಲ್ಲ ಬಗೆಹರಿಯುವಂತಹ ಒಂದು ಕೆಲಸ ಆಗುತ್ತೆ? ಏನಾದರೂ ರಿಯಾಕ್ಟ್ ಮಾಡಿದಾರಾ? ಯಾರನ್ನಾದರೂ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀರಾ? ಏನು ಕತೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಸಾಲವನ್ನು ಕೂಡ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಬ್ಯಾಂಕಿಂದ. ಈ ಖಾತಾ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಈಗ ಹಿಂದೆ ಈ ಖಾತಾ ಅನ್ನುವಂಥದ್ರ ಬಗ್ಗೆ ಏನೆಲ್ಲ ಹೇಳಿದ್ರು, ಈಗ ಮತ್ತೆ ಈ ಖಾತಾನು ಸಹ ಒಂದ್ ರೀತಿಯಲ್ಲಿ ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದು. ಯಾಕಂತಂದ್ರೆ ಈ ಖಾತಾ ಇಲ್ಲ ಅಂತಂದ್ರೆ ಯಾವುದೇ ವಹಿವಾಟುಗಳು ಸಹ ನಡೆಯೋದಿಲ್ಲ ಅನ್ನುವಂಥದ್ದು. ಪಾಲಿಕೆ ಆಗಿರ್ಬೋದು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಸೇರಿ ಎಲ್ಲರಿಗೂ ಸಹ ಈ ಖಾತಾ ಸದ್ಯಕ್ಕೆ ಬಂದಾಗಿದೆ. ಬ್ಯಾಂಕ್ ಸಾಲ, ಸೊಸೈಟಿ ಮಾರಾಟ, ನೋಂದಣಿ ಇಂಥ ವಿಚಾರಗಳಿಗೆ ಈ ಖಾತಾ ಮಸ್ಟ್ ಶುಡ್ ಬೇಕಾಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ಖಾತಾ ಸ್ಥಗಿತ ಆಗಿರುವಂತಹದ್ದು ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಏಕಾಏಕಿ ಕಾವೇರಿ ಸಾಫ್ಟ್ವೇರ್ ಸ್ಥಗಿತ ಆಗಿದೆ. ಇದರಿಂದ ಆರ್ಥಿಕ ಚಟುವಟಿಕೆ ಮಾಡುವುದಕ್ಕೆ ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜನಸಾಮಾನ್ಯರು ಈ ಖಾತಾ ಸ್ಥಗಿತದಿಂದ ಬ್ಯಾಂಕ್ಗಳಲ್ಲಿ ಸಾಲ ಸಿಗ್ತಾ ಇಲ್ಲ. ಸೊಸೈಟಿ ವಿಚಾರ ಆಗಿರ್ಬೋದು, ಯಾವ ವಹಿವಾಟು ಮಾಡಕ್ಕಾಗದೆ ಇರೋದ್ರಿಂದಾಗಿ ಸಾಕಷ್ಟು ಬಾರಿ ಓಡಾಡ್ತಾ ಇದ್ದಾರೆ. ಎಲ್ಲ ಕೆಲಸವೂ ಸಹ 2 ತಿಂಗಳಿಂದ ನಡೀತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೂ ಸಹ ಎಷ್ಟೇ ಬಾರಿ ತಿಳಿಸಿದ್ರು ಸಹ ಉತ್ತರವನ್ನು ನೀಡ್ತಾ ಇಲ್ಲ. ಗ್ರಾಮೀಣಾಭಿವೃದ್ಧಿ ಸಚಿವ ಖರ್ಗೆಯವರಿಗೂ ಸಹ ಕೇಳಿದ್ರು ಉತ್ತರ ಸಿಗ್ತಾ ಇಲ್ಲ. ಕಂದಾಯ ಮಂತ್ರಿ ಅವ್ರಿಗೂ ಹೇಳ್ತಾರೆ. ಯಾರಿಗೆ ಹೇಳಿದ್ರು ಸಹ ನಮ್ಗೆ ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ ಅನ್ನುವಂಥ ಬೇಸರಗಳು ಈಗ ಜನಸಾಮಾನ್ಯರಿಗೆ ತಿಳಿಸ್ತಾ ಇರುವಂತಹದ್ದು. ರೋಗ. ಆಲ್ ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮ ಡೀಟೇಲ್ಸ್ಗಾಗಿ.